ನಮ್ದು ಇಲ್ಲಿ ಬಂದಿರೋ ಉದ್ದೇಶ ಅಷ್ಟೇ. 2022ರಲ್ಲಿ ಏನಾಯಿತು, ಅತಿಥಿ ಉಪನ್ಯಾಸಕರದ್ದು ಏನಾಯಿತು, ಅವ್ರಿಗೆ 3 ವರ್ಷ ಟೈಮ್ ಕೊಟ್ಟಿದ್ರು. KCET ನೆಟ್ಟು PhD ಆಗಿಲ್ಲ ಅಂದರೆ 3 ವರ್ಷದೊಳಗೆ ಮಾಡ್ಕೊಂಬನ್ನಿ ಅಂತ. 20 ವರ್ಷ 15 ವರ್ಷ ಟೀಚ್ ಮಾಡಿದ್ದಾರೆ. ಅವ್ರ ಸಬ್ಜೆಕ್ಟಲ್ಲಿ ಅವರೇ ಟೀಚ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ, ಅವ್ರ ಸಬ್ಜೆಕ್ಟ್ ಅವರೇ ಪಾಸ್ ಆಗ್ತಾ ಇಲ್ಲ ಅಂದರೆ, ಮಕ್ಕಳಿಗೆ ಯಾವ ಥರ, ಸ್ಟೂಡೆಂಟ್ಗೆ ಯಾವ ಥರ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಾರೆ? ಇದು ಬೇಸಿಕ್ಕು. ಆಮೇಲೆ ಕೋರ್ಟಲ್ಲಿ ನಮ್ಮ ಪರವಾಗಿದೆ, ಏನು ಗೆಸ್ಟ್ ಫ್ಯಾಕಲ್ಟಿದು UGC ಗೆಸ್ಟ್ KCET ನೆಟ್ಟು PhD ಆದವರು ಫಸ್ಟ್ ಅವ್ರಿಗೆ ಕೊಡಿ ಅಂತ. ಇವರು ಒಳ ರಾಜಕೀಯ ಮತ್ತು ಇವರು ವೋಟ್ ಬ್ಯಾಂಕ್ಗೋಸ್ಕರ ಇವ್ರು ಏನು ಮಾಡಿದ್ದಾರೆ, ಸುಧಾಕರ್ ಅವರು 3 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ 2020 ಜನವರಿಗೆ ಎಂಡ್ ಆಗಿದೆ. ಆದರೂ ಇವ್ರು ಮತ್ತೆ ಅವ್ರ ಪರವಾಗಿ ತೊಗೊಳ್ತಾರೆ ಅಂದರೆ, ನಾವು KCET ನೆಟ್ಟು ತೊಗೊಂಡು PhD ತೊಗೊಂಡು ಎಲ್ಲ ಏನು ಮಾಡಬೇಕು, ತೊಗೊಂಡು ಸುಟ್ಟಾಕಬೇಕಾ ಸರ್ಟಿಫಿಕೇಟಾ? ಇದೇ ಉದ್ದೇಶಕ್ಕೋಸ್ಕರ ಬಂದಿರೋದು. ಸುಧಾಕರ್ ಅವರೇ ಹೇಳ್ತಾ ಇದ್ದೀವಿ, ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ, ಯು ಆರ್ ದ ರಿಯಲ್ ಗೇಮ್ ಚೇಂಜರ್. ಐ ನೋ ದ ಫ್ಯಾಕ್ಟ್ಸ್. ನೀವು UGC ಪರವಾಗಿ ಏನೋ ಸ್ಟೆಪ್ ತೊಗೊಂಡಿಲ್ಲ, ನ್ಯಾಯ ಕೊಡಿಸಿಲ್ಲ ಅಂದರೆ ನಿಮ್ಮ ಮನೆ ಮುಂದೆ ನಾವು ಇನ್ನೂ ಧರಣಿ ಮಾಡೋದು ಕೂಡ ಸಹಿತ ಚಿಂತಾಮಣಿಯಲ್ಲಿ ಧರಣಿ ಮಾಡ್ತೀವಿ, ಡಾಲಾಸ್ಕಲ್ಲಿ ನಿಮ್ಮ ಮನೆ ಹತ್ರ ಧರಣಿ ಮಾಡ್ತೀವಿ, DC ಆಫೀಸರ್ ಧರಣಿ ಮಾಡ್ತೀವಿ. ದಯವಿಟ್ಟು ಹೇಳ್ತೀವಿ, ಈಗಲೂ ನಾವು ಒಳ್ಳೆ ಥರದ ವಿನಂತಿ ಮಾಡ್ಕೊಳ್ತೀವಿ, UGC ಪರ ಫಸ್ಟ್ ನ್ಯಾಯ ಕೊಡಿ. ಇಷ್ಟೇ ನಮ್ಮ ಒಂದು ಹೋರಾಟ. ಹಂಗೆ ನಮ್ಮ ಒಂದು ಇಮಿಡಿಯೇಟ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು, ಡಿಲೇ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಓಕೆನಾ? ಸ್ಟಾರ್ಟ್ ಮಾಡ್ಬೋದು. ನಾವು ಟೋಟಲ್ 40,000 ಅಪ್ಲಿಕೇಶನ್ಸ್ ಹಾಕಿರೋದು. ಇಲ್ಲಿ ನೋಡಿದರೆ 5,000 ಜನಕ್ಕೋಸ್ಕರ 40,000 ಜನಕ್ಕೆ ಅನ್ಯಾಯ ಮಾಡಕ್ಕೆ ಕೊಟ್ಟಿದ್ದಾರೆ. ತುಂಬ ಅನ್ಯಾಯ ಆಗ್ತದೆ. ದಯವಿಟ್ಟು ಸುಧಾಕರ್ ಅವರೇ ಸರಿಪಡಿಸಿ. ಇದಷ್ಟೇ, ಇದೇ ನಮ್ಮ ಮನವಿ, ಇದೇ ನಮ್ಮ ಆಗ್ರಹ. ನನ್ನ ಹೆಸರು ದರ್ಶನ್ ಅಂತ. ನಾನು ಜೆನ್ಯೂನ್ UGC ಕ್ವಾಲಿಫೈಡ್ ಆಗಿದ್ದೀನಿ. ಇವಾಗ ಕರ್ನಾಟಕ ಸರ್ಕಾರದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು. ಜೂನ್ 25ರಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ, UGC ಅಭ್ಯರ್ಥಿಗಳನ್ನೇ ತಗೋತೀವಿ ಅಂತ. ಆದರೆ ಇದುವರೆಗೆ ಅವರು ಹೊರಡಿಸಿದ ಅಧಿಸೂಚನೆ ಪ್ರಕಾರ ಜುಲೈ 25 ಒಳಗಡೆ ಎಲ್ಲ ಪ್ರೊಸೆಸ್ ಮುಗಿಬೇಕಿತ್ತು. ಆಗಸ್ಟ್ 4 ಒಳಗಡೆ ನಾವೆಲ್ಲರೂ ಕೂಡ ಕಾಲೇಜ್ಗೆ ಹೋಗಿ ನಮ್ಮ ಕಾರ್ಯನಿರ್ವಹಿಸೋದಕ್ಕೆ ಭಾಗಿಯಾಗಬೇಕಾಯಿತು. ಇದುವರೆಗೆ ಯಾವುದೇ ರೀತಿ ಸ್ಟೆಪ್ನ ಮುಂದುವರಿಸಿಲ್ಲ. ಅವರು ಪ್ರೊಸೆಸ್ನೇ ಸ್ಟಾರ್ಟ್ ಮಾಡಿಲ್ಲ, ಇನ್ನು ಅಪ್ಲಿಕೇಶನ್ ತಗೊಂಡಿದ್ದಾರೆ ಅಷ್ಟೇ. ಇವಾಗ ನಾವು ಕೇಳ್ಕೊಳ್ಳೋದು ಏನಂದರೆ, ಇಮಿಡಿಯೇಟ್ UGC ಕ್ಯಾಂಡಿಡೇಟ್ಸ್ಗೆ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಬೇಕು, ಮತ್ತು ಶೆಡ್ಯೂಲ್ ಫಿಕ್ಸ್ ಮಾಡಿ ಕೌನ್ಸಿಲಿಂಗ್ ನಡೆಸಿ ಆದಷ್ಟು ಬೇಗ UGC ಕ್ವಾಲಿಫೈಡ್ಗೆ ಕೌನ್ಸಿಲಿಂಗ್ ನಡೆಸ್ಕೊಡ್ಬೇಕು. ಮತ್ತು 2018ರಲ್ಲಿ ನಿಮಗೆ ಗೊತ್ತಿದೆ, 2017ರಲ್ಲಿ ಗೈಡ್ಲೈನ್ಸ್ ಪ್ರಕಾರ UGC ಗೈಡ್ಲೈನ್ಸ್ ಪ್ರಕಾರ UGC ಅರ್ಹ ಅಭ್ಯರ್ಥಿಗಳನ್ನೇ ಅತಿಥಿ ಉಪನ್ಯಾಸಕರಾಗಿ ನೇಮಕಾತಿ ಮಾಡಬೇಕಂತ ಇತ್ತು. ನಂತರ 2022ನೇ ಇಸ್ವಿನಲ್ಲಿ ಮಾನ್ಯ ಮಾಜಿ ಉನ್ನತ ಶಿಕ್ಷಣ ಸಚಿವರಾದಂತಹ ಅಶ್ವಥ್ ನಾರಾಯಣ ಸಾಹೇಬ್ರು ಏನಂತ ಹೇಳಿದ್ರು ಅಂದರೆ, 3 ವರ್ಷ ಗಡುವು ಕೊಡಿಸಿದ್ರು. ಅದು ವರದಿನೂ ಕೂಡ ಇದೆ ನಮ್ಮ ಹತ್ರ, ಕುಮಾರ್ ನಾಯಕ್ ವರದಿ ಅಂತ ಇದೆ. ಆ ವರದಿನಲ್ಲಿ ಕೊಟ್ಟಂತಹ 3 ವರ್ಷ ವರದಿ ಏನಿದೆ, ಅದು ಅವ್ರು ಕೊಟ್ಟಂಥ ಟರ್ಮು 2025 ಜನವರಿ 13ನೇ ತಾರೀಕಿಗೆ ಮುಕ್ತಾಯಗೊಂಡಿದೆ. ಅದರ ನಂತರ ಕೂಡ UGC ಅರ್ಹ ಅಭ್ಯರ್ಥಿಗಳಿಗೆ ನಾವು ತಗೋತೀವಿ ಅಂತ ನೋಟಿಫಿಕೇಶನ್ ಮಾಡಿದರು. ಆವಾಗ ಸ್ಟೇ ತಂದರು. ಅದನ್ನು ಸ್ಟೇ ತಂದು ಮತ್ತೆ ಅದು ಸ್ಟೇ ವ್ಯಾಕೆಟ್ ಆಗಿರೋದು ಏಪ್ರಿಲಲ್ಲಿ ಅದು ವ್ಯಾಕೆಟ್ ಆಗಿದೆ. ನಂತರ ಮೇನಲ್ಲಿ 1159 ಪೋಸ್ಟ್ನ ಅತಿಥಿ ಉಪನ್ಯಾಸಕರನ್ನ UGC ಅರ್ಹ ಅಭ್ಯರ್ಥಿಗಳನ್ನ ತಗೊಂಡಿದ್ದಾರೆ. ಈಗಲೂ ಕೂಡ ತಗೋತೀವಿ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ರೀತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿಲ್ಲ ಇದುವರೆಗೆ. ಅದಕ್ಕೋಸ್ಕರ ನಾವು ಏನಂತ ಆಗ್ರಹ ಮಾಡ್ತೀವಿ ಅಂದರೆ, UGC ಅರ್ಹ ಅಭ್ಯರ್ಥಿಗಳನ್ನೇ ಅತಿಥಿ ಉಪನ್ಯಾಸಕರಾಗಿ ತಗೊಳ್ಳೋದ್ರಿಂದ ಕಾಲೇಜು ಶಿಕ್ಷಣ ಇಲಾಖೆ ಮುಂದುವರಿಯುತ್ತದೆ. ಮತ್ತು ಇವಾಗ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಏನಕ್ಕೆ ಕಡಿಮೆ ಆಗ್ತಿದ್ದಾರೆ ಅಂದರೆ, ಇವಾಗ ಕ್ವಾಲಿಟಿ ಆಫ್ ಎಜುಕೇಷನ್ ಪ್ರೊವೈಡ್ ಮಾಡಿದರೆ ಹೇಗೆ ಬರ್ತಾರೆ ಸ್ಟೂಡೆಂಟ್ಸ್, ಹೇಗೆ ಬರ್ತಾರೆ ಹೇಳಿ ಸ್ವಾಮಿ? ಇವಾಗ ಎಲ್ಲರೂ ಕೂಡ ಬಯಸೋದೇನು, ಶಿಕ್ಷಣ ಸುಧಾರಣೆ ಆಗಬೇಕಂತ ಎಲ್ಲರೂ ಹೇಳ್ತಾರೆ. ಗೌರ್ಮೆಂಟ್ ಅವರು ಹೇಳ್ತಾರೆ, ಯೂತ್ಸ್ ಹೇಳ್ತಾರೆ, ಶಿಕ್ಷಣ ಸುಧಾರಣೆ ಬೇಕು ಅಂದರೆ ಅರ್ಹ ಅಭ್ಯರ್ಥಿಗಳಿಂದ ಟೀಚ್ ಮಾಡಿಸಿರ್ತಾನೆ. ಇವಾಗ 15 ವರ್ಷ 20 ವರ್ಷ ಸರ್ವಿಸ್ ಮಾಡಿದಾರಲ್ಲ ಸ್ವಾಮಿ, ಅವರಿಗೆ ಅವ್ರ ಸಬ್ಜೆಕ್ಟಲ್ಲಿ ಪಾಸ್ ಮಾಡೋಕ್ಕಾಗಿಲ್ಲ ಎಕ್ಸಾಮ್ನ. ನಾವು ಪಾಸ್ ಮಾಡಿದ್ದೀವಿ ಅಂದಮೇಲೆ ನಾವು ಎಲಿಜಿಬಲ್ ಇರೋರಿಗೆ ನಮ್ಗೆ ಅವಕಾಶ ಮಾಡಿಕೊಡಿ. ನಾವು ಕ್ವಾಲಿಟಿ ಆಫ್ ಎಜುಕೇಷನ್ ಪ್ರೊವೈಡ್ ಮಾಡ್ತೀವಿ, ಕರ್ನಾಟಕ ಶಿಕ್ಷಣ ಸಂಸ್ಥೆ ಸುಧಾರಿಸ್ತೀವಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ನೀವು ವಿನಂತಿಸ್ಕೊಳ್ತೀವಿ. ನಮಸ್ಕಾರ ಸರ್, ನನ್ನ ಹೆಸರು ಶ್ಯಾಮ್ ಅಂತ. ನಾವು ಸ್ಟೆನೋ ಮತ್ತು ಟೈಪಿಂಗ್ ಮಾಡ್ತಾ ಇದ್ದೀವಿ. ಸ್ಟೆನೋ ಮತ್ತು ಟೈಪಿಂಗ್ ವಿದ್ಯಾರ್ಥಿಗಳು ಆಗ್ತಿರೋ ಅನ್ಯಾಯದ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿದ್ದೀವಿ ಸರ್. ಪ್ಲೀಸ್ ಎಲ್ಲ ಮಂತ್ರಿಗಳು, ಮೇನ್ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು, ಕಾನೂನು ಮಂತ್ರಿಗಳು ಇದ್ರ ಬಗ್ಗೆ ಗಮನ ಕೊಡಿ. ಹೊರಗುತ್ತಿಗೆದಾರ ಅಂತೇಳಿ ಏನು ನೀವು ಹುದ್ದೆ ತಗೋತಾ ಇದ್ದೀರೋ ಅದನ್ನು ಬಂದ್ ಮಾಡಿರಿ. ಯಾಕಂದ್ರೆ 4,000 ರಿಂದ 5,000 ಹುದ್ದೆಗಳು ಖಾಲಿವೆ. ಅದೆಲ್ಲ ಕಾಯಂ ಮತ್ತು ಶಾಶ್ವತ ಹುದ್ದೆಗಳನ್ನು ಆಗಿ ಪರಿಗಣಿಸಿ ಬದಲಾವಣೆ ಮಾಡಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ನೌಕರಿ ಸಿಗ್ತಿಲ್ಲ, ಅವರು ಏಜ್ ಡಿಬಾರ್ ಆಗ್ತಿದೆ. ಏಜ್ ಮುಗಿದು ಅವರು ಇವತ್ತಿಗೆ ನೌಕರಿ ಇಲ್ಲ, ಜಾಬ್ ಇಲ್ಲ, ಅವ್ರ ಕರಿಯರೇ ಹಾಳಾಗ್ತಿದೆ. ಆಮೇಲೆ ಸೆಕೆಂಡ್ PUC ಕನ್ಸಿಡರ್ ಮಾಡಬೇಡಿ. ಸೆಕೆಂಡ್ PUC ನ್ಯಾಯಾಂಗ ಇಲಾಖೆಯಲ್ಲಿ ತೆಗೀರಿ ಮೊದಲು. ಅದು ಸುಮ್ಮನೆ ಎಲ್ಲರಿಗೂ ಪ್ರಾಬ್ಲಮ್ ಮಾಡ್ತಿದೆ. ಈಗಾಗಲೇ ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳು ಹೋರಾಟಕ್ಕೆ ನಿಂತಿದ್ದೀವಿ. ಮುಂದೆ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ತೀವಿ. ಇದೇನಾದರೂ ಕನ್ಸಿಡರ್ ನೀವು ಮಾಡಿದರೆ ಇದ್ರ ಬಗ್ಗೆ ಪ್ಲೀಸ್ ಎಲ್ಲರೂ ಗಮನ ಕೊಡಿ. ವಯೋಮಿತಿ ಸಡಿಲಿಕೆ ಮಾಡಿ, ನೇಮಕಾತಿಗಳನ್ನ ಹೆಚ್ಚಿಗೆ ಮಾಡಿ, ಅಧಿಸೂಚನೆ ಹೆಚ್ಚಿಗೆ ಮಾಡಿರಿ. ಎಲ್ಲ ವಿದ್ಯಾರ್ಥಿಗಳ ಎಲ್ಲ ಕ್ಷೇತ್ರಗಳಲ್ಲೂ ಗಮನ ಕೊಡಿ. ಆಮೇಲೆ ಹೊರಗುತ್ತಿಗೆದಾರ ಮೊದಲು ಬಂದ್ ಮಾಡಿರಿ. ಈ ಸ್ಟೆನೋ ಮತ್ತು ಟೈಪಿಂಗ್ ವಿದ್ಯಾರ್ಥಿಗಳಿಗೆ ಜಾಸ್ತಿ ಅಧಿಸೂಚನೆ ನೋಟಿಫಿಕೇಶನ್ ಹೊರಡಿಸ್ರಿ. ಅವರಿಗೆ ಜಾಬ್ ಇಲ್ಲ, ಪ್ಲೀಸ್ ಅವ್ರ ಕಡೆ ಗಮನ ಕೊಡಿ. ಎಲ್ಲ ಮಂತ್ರಿಗಳು, ಎಲ್ಲ ಸಚಿವರು ಎಲ್ಲ ಗಮನ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ರಿ. ಇದರ ಎಲ್ಲರ ಪರವಾಗಿ ನನ್ನ ಒಂದು ಮನವಿ. ಚಂದ್ರೇಶ್ ಅಂತೇಳಿ, ನಾವು ಮೈಸೂರಿಂದ ಮಾತಾಡ್ತಾ ಇರೋದು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನಾವು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ,
ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ವಿಚಾರಕ್ಕೆ ನೀವು ಹೋದ ವರ್ಷನೂ ಕೂಡ 1 ವರ್ಷ ಆಯಿತು ಟ್ವೀಟ್ ಮಾಡಿ, ಸಾಮಾನ್ಯವರ್ಗಕ್ಕೆ 30 ವರ್ಷ, SC ST OBCಗೆ 33 ವರ್ಷ ಅಂತೇಳಿ ನೋಟಿಫಿಕೇಷನ್ ಆಗಿ 4-5 ವರ್ಷ ಆಯಿತು. ಇದನ್ನು ಆದಷ್ಟು ರಾಜ್ಯ ಪತ್ರದ ಹೊರಡಿಸಿ ಬಡವರ ಮಕ್ಕಳಿಗೆ ದಾರಿದೀಪವಾಗಬೇಕು. ಇನ್ನೊಂದೇನಪ್ಪ ಅಂತಂದರೆ ತುಂಬ 4-5 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಪೊಲೀಸ್ ಇಲಾಖೆಯಲ್ಲಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಕೂಡ ಆಗಿಲ್ಲ. ಈಗ 4-5 ವರ್ಷ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಆಗಿಲ್ಲ ನೇಮಕಾತಿ. ಇದನ್ನು ಕೂಡ ಆದಷ್ಟು ವಯೋಮಿತಿನ ಹೆಚ್ಚಿಗೆ ಮಾಡಿ ರಾಜ್ಯ ಪತ್ರದಲ್ಲಿ ಬರೋ ರೀತಿ ನೀವು ಬಡವರ ಮಕ್ಕಳಿಗೆ ದಾರಿದೀಪವಾಗಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ಇದೇ 18ನೇ ತಾರೀಕು ನೀವು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ವಿಚಾರವಾಗಿ ರಾಜ್ಯ ಪತ್ರದಲ್ಲಿ ಗೆಜೆಟೆಡ್ ಹೊಡಿಸಿಲ್ಲ ಅಂದರೆ ಮೈಸೂರಿಗೆ ಬಂದ್ಗೂ ಕೂಡ ಕರೆ ನೀಡಿದ್ದೇವೆ. ಆದಷ್ಟು ಬೇಗ ರಾಜ್ಯ ಪತ್ರದಲ್ಲಿ ಹೊಡಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ. ಗೃಹ ಸಚಿವರು ಯಾವುದೇ ಒಂದು ಮಾಹಿತಿ ಕೇಳಿದ್ರು ಕೂಡ ನಮಗೆ ಗೊತ್ತಿಲ್ಲ ಅಂತಲೇ ಹೇಳ್ತೀರಾ. ನಿಮಗೆ ಹೆಸರೇ ಬೇಕಾದ್ರೆ ನಾವು ನಾಮಕರಣ ಮಾಡಬೇಕಾಗುತ್ತೆ, ಗೊತ್ತಿಲ್ಲೇಶ್ವರ ಅಂತಲೇ. ದಯವಿಟ್ಟು ಆದಷ್ಟು ಬೇಗ ನೇಮಕಾತಿನ ಪ್ರಾರಂಭ ಮಾಡಿ, ವಯೋಮಿತಿನ ಸಡಿಲಿಕೆ ಮಾಡಿ. ಆದರೆ 30 ಸಾಮಾನ್ಯ ವರ್ಗಕ್ಕೆ SC ST OBCಗೆ 33 ವರ್ಷ ಸಡಿಲಿಕೆ ಮಾಡೋದಲ್ಲ, ಕಾಯಂ ಮಾಡಿ. ಪ್ರತಿಯೊಬ್ಬರು ಬಡವರ ಮಕ್ಕಳಿಗೆ ಅನುಕೂಲ ಆಯ್ತದೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಪೆದೆ ಆದ ಅಂದರೆ ಅವನಿಗೆ ಹಳ್ಳಿಲಿ PC ಥರ ನೋಡಲ್ಲ, ಅವನ್ನ DC ಥರ ನೋಡ್ತಾರೆ. ದಯವಿಟ್ಟು ಇದನ್ನು ಗಮನದಲ್ಲಿಟ್ಟು ಆದಷ್ಟು ಬೇಗ ರಾಜ್ಯ ಪತ್ರದ ಹೊಡಿಸಿ ಬಡವರ ಮಕ್ಕಳಿಗೆ ಓದೋ ರೀತಿ ಅನುಕೂಲ ಮಾಡ್ತಾರೆ. ಥ್ಯಾಂಕ್ ಯು.